ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಮ್ಮ ಮಾಹಿತಿ ಮನೋರಂಜನೆಗೆ ಸ್ವಾಗತ. ನಾನಿವತ್ತು ಹಾಗಲಕಾಯಿ ಫ್ರೈ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಿರೋ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ. ಫಸ್ಟು ಚಿಕ್ಕದಾಗಿ ಹೆರ್ಚ್ಕೊಂಡಿರೋ ಹಾಗಲಕಾಯಿ, ಬೆಲ್ಲ, ಕಸೂರಿ ಮೇಥಿ, ಎಳ್ಳು, ಬಿಳಿ ಎಳ್ಳು, ಶೇಂಗಾ ಬೀಜ, ಕರಿಬೇವು, ಸಾಸಿವೆ ಮತ್ತು ಜೀರಿಗೆ, ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ 2 ದೊಡ್ಡ ಈರುಳ್ಳಿ, ಉಪ್ಪು ಮತ್ತು ಗರಂ ಮಸಾಲ ಪೌಡರು ಮತ್ತು ಖಾರದ ಪುಡಿ. ಈಗ ಹೇಗೆ ಮಾಡೋಂತ ನೋಡೋಣ ಫ್ರೆಂಡ್ಸ್. ಈಗ ಬಾಣಲೆಗೆ ಹಾಗಲಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇವು ತುಂಬ ಕಪ್ಪಗಾಗೋವರೆಗೂ ಚೆನ್ನಾಗಿ ಕರಿಬೇಕು. ಮಧ್ಯೆ ಮಧ್ಯೆ ಎಣ್ಣೆ ಹಾಕ್ತಾ ಈಗ ಕರಿಯೋಣ. ಈಗ ಎಣ್ಣೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಫ್ರೈ ಆಗ್ತಾ ಇದೆ ಫ್ರೆಂಡ್ಸ್. ಇನ್ನು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಮಿಕ್ಸಿ ಹಾಕೋಣ ಫ್ರೆಂಡ್ಸ್. ಶೇಂಗಾ ಬೀಜ ಮತ್ತು ಬಿಳಿ ಎಳ್ಳು, ಸ್ವಲ್ಪ ಕರಿಬೇವು ಮತ್ತು ಜೀರಿಗೆ, ಇದನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಈಗ ಒಗ್ಗರಣೆ ಹಾಕೊಳ್ಳೋಣ ಫ್ರೆಂಡ್ಸ್. ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕೊಳ್ಳೋಣ. ಈರುಳ್ಳಿ, ಕರಿಬೇವು ಚೆನ್ನಾಗಿ ಫ್ರೈ ಆಗಬೇಕು. ಗರಂ ಮಸಾಲ ಪೌಡರ್ ಸ್ವಲ್ಪ ಜಾಸ್ತಿ, ಅರಿಶಿನ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಯಾಕೆಂದರೆ ಹಾಗಲಕಾಯಿ ಕಹಿ ಇರುತ್ತಲ್ಲ, ಅರಿಶಿನ ಪುಡಿ ಹಾಕೋದ್ರಿಂದ ಅದು ಟೇಸ್ಟ್ ಕಹಿ ಬರೋದಿಲ್ಲ. ಆಮೇಲೆ ಖಾರ, ಉಪ್ಪು ಕೂಡ ಒಂಚೂರು ಜಾಸ್ತಿನೇ ಹಾಕಬೇಕು. ಒಂಚೂರು ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ಆಮೇಲೆ ಫ್ರೈ ಮಾಡ್ಕೊಂಡಿರೋ ಹಾಗಲಕಾಯಿ ಹಾಕೋಣ. ಈ ಥರ ಮಾಡಿಕೊಟ್ರೆ ಫ್ರೆಂಡ್ಸ್, ಹಾಗಲಕಾಯಿ ಬೇಡ ಅನ್ನೋರು ಕೂಡ ಇದನ್ನ ಹಾಗಲಕಾಯಿನ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ಇದು ಒಂಚೂರು ಕಹಿ ಅಂತ ಬರೋದಿಲ್ಲ. ಇದಕ್ಕೆ ನೀರನ್ನು ಹಾಕಿದರೆ ಮಾತ್ರ ಇದು ಕಹಿ ಬರುತ್ತೆ. ನಾನು ಒಂಚೂರು ನೀರು ಹಾಕ್ತಾಯಿಲ್ಲ ಇದಕ್ಕೆ. ಈಗ ಮಿಕ್ಸಿ ಹಾಕಿರೋ ಶೇಂಗಾ ಮತ್ತು ಎಳ್ಳು ಪುಡಿ ಹಾಕ್ತಾಯಿದ್ದೀನಿ. ಪೌಡ್ರ್ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಕೊನೆಗೆ ಬೆಲ್ಲ ಹಾಕ್ತಾಯಿದ್ದೀನಿ ನಾನು. ಈಗ ಚೆನ್ನಾಗಿ ತಯಾರಿಸಬೇಕು. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿಯಾದಂಥ ಜೋಳದ ರೊಟ್ಟಿ ಬೇಳೆ ಜೊತೆಗೆ ಹಾಗಲಕಾಯಿ ಫ್ರೈ ರೆಡಿ ಆಗಿದೆ. ನೀವು ದಯವಿಟ್ಟು ನಿಮ್ಮ ಮನೆಯಲ್ಲಿ ಈ ರೀತಿ ಹಾಗಲಕಾಯಿ ಫ್ರೈಯನ್ನು ಮಾಡಿ ಟೇಸ್ಟ್ ಮಾಡಿ. ಚೆನ್ನಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.